ಕರ್ನಾಟಕ ಆಮೇಲೆ ಇದು ತಮಿಳುನಾಡು ಆಂಧ್ರ ಪ್ರದೇಶದವರು ಆಮೇಲೆ ದಿಲ್ಲಿ ಅವ್ರದ್ದೆಲ್ಲ ಹಾಕಿದ್ದೀನಿ ನಾನು. ಸೊ ಇಲ್ಲಿ ಇದು ಬಂದ್ಬಿಟ್ಟು ಉಷಾ ಸುಂದರ್ ರಾಜ್ ಅಂತ. ಇವರು ಕರ್ನಾಟಕದ ಪ್ಲೇಯರು. ಕರ್ನಾಟಕದಲ್ಲಿ ಫಸ್ಟ್ ವುಮೆನ್ಸ್ ನ್ಯಾಷನಲ್ ಚಾಂಪಿಯನ್ ಅಂದ್ರೆ ಇವರೇ. ನಾನು ಇವಳು ಒಂದೇ ಏಜ್ ಅಲ್ಲಿ ಶಿ ವಾಸ್ ಇಂಡಿಯನ್ ಬಂತು ನ್ಯಾಷನಲ್ ಪ್ಲೇಯರ್ ಇಂಡಿಯನ್ ಬಂತು. ಇವಾಗ ನಾವು ವರ್ಕಿಂಗ್ ಇಸ್ ಎ ಜೈನ್ ಹೆರಿಟೇಜ್ ಜೈನ್ ಗ್ರೂಪ್ ಇದೆಯಲ್ಲ ಅದಕ್ಕೆ ಹೆಡ್ ಸ್ಪೋರ್ಟ್ಸ್ ಹೆಡ್ ಎಜುಕೇಶನ್ ಎಲ್ಲ ಹೆಡ್ ಆಗಿ ನಾವು ವರ್ಕಿಂಗ್ ಅಲ್ಲಿದ್ದಾರೆ ತಮಿಳ್ನಾಡು. ಓಕೆ. ಅವ್ನು 10 times ನ್ಯಾಷನಲ್ ಚಾಂಪಿಯನ್. ಯಾಕಂದ್ರೆ ಇದು ಇಂಡಿವಿಜುವಲ್ ಗೇಮ್. ನೀವು ಇಂಡಿವಿಜುವಲ್ ಗೇಮಲ್ಲಿ ನೀನು ಆಡೋ ನೀನು ಗೆದ್ರೆ ನಿನ್ ಜಾಬು, ನೀನು ಆಡೋ ನೀನು ಗೆದ್ರೆ ನೀನು ಟೀಮು ಹಂಗಿರುತ್ತೆ. ಬಟ್ ಪಾಲಿಟಿಕ್ಸ್ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂದ್ರೆ ಟೂರ್ನಮೆಂಟ್ ಮಾಡೋ ಟೈಮ್ನಲ್ಲಿ ಡ್ರಾಸ್ ಅಲ್ಲಿ ಹಾಕ್ತಾರಲ್ಲ, ಯಾರ ಮೇಲೆ ಯಾರು ಆಡಬೇಕು ಯಾರ ಮೇಲೆ ಯಾರು ಆಡಬೇಕು ಅಂತ ಅವಾಗ ಮಾಡ್ತಾರೆ. ಬಾಲ್ ಬಂತಂದ್ರೆ ಅದನ್ನ ರಿಫ್ಲೆಕ್ಷನ್ ಕ್ವಿಕ್ ಆಗಿ ಆಡಬೇಕು ಅಂತ ಬರುತ್ತಲ್ಲ, ಅದೇ ಸೇಮ್ ಅಲ್ಲಿ ಅಪ್ಲೈ ಆಗ್ತಾರೆ. ಅಪ್ಲೈ ಕ್ವಿಕ್ ರಿಫ್ಲೆಕ್ಷನ್ ಇರುತ್ತೆ. ಬಾಲ್ ಇಸ್ ಗೋಯಿಂಗ್ ಫಾಸ್ಟ್. ಕ್ವಶನ್ ಪೇಪರ್ ಕ್ವಶನ್ ಆದ ತಕ್ಷಣ ಚಕ್ಕಂತ ನೀವು ಓದಿದ್ದಕ್ಕೆ ಇದಕ್ಕೆ ಡಿಸ್ಟೇಟ್ ಕ್ವಶನ್ ಮಾಡಿರೋದು. ದ ಕ್ವಶನ್ ಇಸ್ ಡಿಸ್ಟೇಟ್ ಆಲ್ಸೋ ಯು ಕ್ಯಾನ್ ಏಬಲ್ ಟು ಫೈಂಡ್ ಔಟ್ ದಿಸ್ ಇಸ್ ಕನೆಕ್ಟೆಡ್ ದಟ್ ಆನ್ಸರ್. ಯಾರು ಕಂಟ್ರೋಲ್? ಯಾರು ಕಂಟ್ರೋಲ್ ಇಲ್ಲ ಅಲ್ಲಿ. ಸೊ ಹಿಂಗಾಗಿ ನಿಮಗೆ ಯು ವಿಲ್ ಫಾರ್ಗೆಟ್ ಯುವರ್ ಒರಿಜಿನಲ್ ಪಾತ್. ನೀವು ಮುಂಚೆ ಬಂದಿರ್ತೀರಲ್ಲ ಅಚೀವ್ಮೆಂಟ್ ಮಾಡಿ. ಹೌದು. ಸಡನ್ ಆಗಿ ಯಾವುದೋ ಒಂದು ಹುಡುಗಿ ಯಾವುದೋ ಒಂದು ಏನೋ ಆಫ್ ಏನೋ ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ ಆದ ತಕ್ಷಣ ಯು ಜಸ್ಟ್ ಫಾರ್ಗೆಟ್ ಇಟ್.